ಲಾಂಗ್ ಗ್ಯಾಪ್ ಹತ್ತತ್ರ 1.5 ತಿಂಗಳ ಬಳಿಕ ಟೀಂ ಇಂಡಿಯಾ ಪ್ಲೇಯರ್ಸ್ ಮೈದಾನಕ್ಕಿಳಿದಿದ್ರು. ಲಂಕಾ ಸರಣಿ ಬಳಿಕ ಇದೇ ಮೊದಲ ಬಾರಿಗೆ ನಡೀತಾ ಇರೋ ಅಂತಾರಾಷ್ಟ್ರೀಯ ಪಂದ್ಯ ನೋಡೋಕೆ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ರು. ಬಟ್ ಆರಂಭದಲ್ಲೇ ಟೀಂ ಇಂಡಿಯಾದ ದಿಗ್ಗಜ ಬ್ಯಾಟರ್ಸ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಟೆಸ್ಟ್ ಮ್ಯಾಚ್ನಲ್ಲೂ ಕೂಡ ಪೆವಿಲಿಯನ್ ಪರೇಡ್ ನಡೆಸಿದ್ದಾರೆ, ಅದು ಕೂಡ ಒಬ್ಬನೇ ಬೌಲರ್ಗೆ. ಹಾಗಾದ್ರೆ ತ್ರಿವಳಿ ಸ್ಟಾರ್ಸ್ಗೆ ಏನಾಯ್ತು? ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಬ್ಯಾಟ್ ಸದ್ದು ಮಾಡಲಿಲ್ಲ ಯಾಕೆ? ಶುಭ್ಮನ್ ಗಿಲ್ ಫೇಲ್ಯೂರ್ ಆಗ್ತಾ ಇರೋದು ಯಾಕೆ? ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನೇ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಬಾಂಗ್ಲಾ ನಡುವಿನ ಫಸ್ಟ್ ಫೈಟ್ ಶುರುವಾಗಿದೆ. ಚೆನ್ನೈನ ಚಪಾಕ್ ಮೈದಾನದಲ್ಲಿ ಉಭಯ ತಂಡಗಳ ನಡುವೆ ಹೈ ವೋಲ್ಟೇಜ್ ಕದನ ನಡೀತಾ ಇದೆ. ಪಂದ್ಯದಲ್ಲಿ ಟಾಸ್ ಗೆದ್ದಿರುವ ಬಾಂಗ್ಲಾದೇಶ ತಂಡದ ನಾಯಕ ನಜ್ಮುಲ್ ಹೊಸೈನ್ ಶಾಂತೋ ಬೌಲಿಂಗ್ ಅನ್ನು ಸೆಲೆಕ್ಟ್ ಮಾಡಿಕೊಂಡಿದ್ರು. ಅದರಂತೆ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದೆ. ಪಂದ್ಯಕ್ಕಾಗಿ ಭಾರತ ತಂಡ ಬಲಿಷ್ಠ ಬಳಗವನ್ನೇ ಕಣಕ್ಕಿಳಿಸಿದೆ. ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಕೆಎಲ್ ರಾಹುಲ್, ರಿಷಬ್ ಪಂತ್, ರವೀಂದ್ರ ಜಡೇಜಾ, ರವಿಚಂದ್ರನ್ ಅಶ್ವಿನ್, ಜಸ್ಪ್ರೀತ್ ಬುಮ್ರಾ, ಆಕಾಶ್ ದೀಪ್, ಮೊಹಮ್ಮದ್ ಸಿರಾಜ್ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಅದರಂತೆ ಟೀಂ ಇಂಡಿಯಾ ಪರ ಆರಂಭಿಕರಾಗಿ ನಾಯಕ ರೋಹಿತ್ ಶರ್ಮಾ ಹಾಗೆ ಯಶಸ್ವಿ ಜೈಸ್ವಾಲ್ ಮೈದಾನಕ್ಕಿಳಿದಿದ್ರು. ಈ ಇಬ್ಬರ ಕಾಂಬಿನೇಷನ್ ಅಲ್ಲಿ ಭಾರತ ಓಪನಿಂಗ್ ನಲ್ಲೇ ಬಿಗ್ ಸ್ಕೋರ್ ಕಲೆ ಹಾಕುತ್ತೆ ಅಂತಾನೆ ಎಲ್ಲರೂ ಅನ್ಕೊಳ್ತಾ ಇದ್ರು. ಬಟ್ ಫ್ಯಾನ್ಸ್ ನಿರೀಕ್ಷೆ ಸುಳ್ಳಾಗಿದೆ. ಇನ್ನಿಂಗ್ಸ್ ಆರಂಭದಲ್ಲೇ ಟೀಂ ಇಂಡಿಯಾಗೆ ದೊಡ್ಡ ಆಘಾತ ಎದುರಾಗಿದೆ. 6 ಓವರ್ನಲ್ಲೇ ಮೊದಲ ವಿಕೆಟ್ ಕಿತ್ತ ಬಾಂಗ್ಲಾ ಬೌಲರ್. ಟಾಸ್ ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದ ಬಾಂಗ್ಲಾದೇಶ ತಂಡದ ನಾಯಕ ನಜ್ಮುಲ್ ಪಡೆಗೆ ಗುಡ್ ಓಪನಿಂಗ್ ಸಿಕ್ಕಿದೆ. ನಾಯಕನ ನಿರ್ಧಾರವನ್ನ ಸಮರ್ಥನೆ ಮಾಡುವಂತೆ ಬಾಂಗ್ಲಾ ಬೌಲರ್ ಸಂಘಟಿತ ದಾಳಿ ನಡೆಸಿದ್ದಾರೆ. ಅದರಲ್ಲೂ ಬಾಂಗ್ಲಾ ಪರ ಕಣಕ್ಕಿಳಿದಿರುವ 24 ವರ್ಷದ ಯುವ ವೇಗಿ ಹಸನ್ ಮೊಹಮ್ಮದ್ ಆರ್ಭಟ ಭಾರತೀಯರ ಬ್ಯಾಟರ್ಸ್ಗಳನ್ನ ತಂಡ ಒಡೆಯುವಂತೆ ಮಾಡಿದೆ. ಪಂದ್ಯದ 6ನೇ ಓವರ್ನಲ್ಲೇ ಮೊದಲ ಆಘಾತ ನೀಡಿದ ಹಸನ್ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಅವರ ವಿಕೆಟ್ ಅನ್ನ ಭೇಟಿಯಾಡಿದ್ರು. ಆ ಮೂಲಕ T20 ವಿಶ್ವಕಪ್ ಚಾಂಪಿಯನ್ ತಂಡಕ್ಕೆ ಮೊದಲ ಶಾಕ್ ಅನ್ನ ಕೊಟ್ರು. ಖಾತೆ ತೆರೆಯದೆ ಪೆವಿಲಿಯನ್ ಸೇರಿದ ಶುಭ್ಮನ್ ಗಿಲ್. ರೋಹಿತ್ ಶರ್ಮಾ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಸೇರ್ತಾ ಇದ್ದಂತೆ ಶುಭ್ಮನ್ ಗಿಲ್ ಮೈದಾನಕ್ಕಿಳಿದಿದ್ರು. ಸೊ ಯಂಗ್ ಬ್ಯಾಟರ್ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿತ್ತು. ಆದ್ರೆ ಗಿಲ್ ಮಾತ್ರ ಬಂದ ಪುಟ್ಟ ಹೋದ ಪುಟ್ಟ ಅನ್ನುವಂತೆ ಖಾತೆಯನ್ನೇ ತೆರೆಯದೆ ವಿಕೆಟ್ ಒಪ್ಪಿಸಿದ್ರು. 8 ಬಾಲ್ ಫೇಸ್ ಮಾಡಿದ ಗಿಲ್ ಖಾತೆ ತೆರೆಯದೆ ಪೆವಿಲಿಯನ್ ಸೇರಿದ್ರು. ಹಸನ್ ಮೊಹಮ್ಮದ್ ಬೌಲಿಂಗ್ ನಲ್ಲಿ ಕ್ಯಾಚ್ ಕೊಟ್ಟು ನಿರ್ಗಮಿಸಿದ್ರು. ಬಾಂಗ್ಲಾ ವಿರುದ್ಧವೂ ಸದ್ದು ಮಾಡಲಿಲ್ಲ ಕೊಹ್ಲಿ ಬ್ಯಾಟ್. ಬಾಂಗ್ಲಾ ವಿರುದ್ಧದ ಸರಣಿಯಲ್ಲಿ ಎಲ್ಲರಿಗಿಂತ ಜಾಸ್ತಿ ವಿರಾಟ್ ಕೊಹ್ಲಿ ಮೇಲೆಯೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿದೆ. T20 ವಿಶ್ವಕಪ್ ಹಾಗೆ ಲಂಕಾ ಸರಣಿಯಲ್ಲಿ ಡಲ್ ಆಗಿದ್ದ ವಿರಾಟ್ ಕೊಹ್ಲಿ ಬಾಂಗ್ಲಾ ವಿರುದ್ಧ ಸಿಡಿದೇಳೋದು ಪಕ್ಕಾ ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಒನ್ಸ್ ಅಗೇನ್ ವಿರಾಟ್ ಕೊಹ್ಲಿ ನಿರಾಸೆ ಮೂಡಿಸಿದ್ರು. 4ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ವಿರಾಟ್ ಕೊಹ್ಲಿ 6 ಬಾಲ್ ಫೇಸ್ ಮಾಡಿ 6 ರನ್ ಗಳಿಸಿ ಅದೇ ಹಸನ್ ಮೊಹಮ್ಮದ್ ಎಸೆತದಲ್ಲಿ ಕ್ಯಾಚ್ ಕೊಟ್ರು. ಈ ಮೂಲಕ ಬಾಂಗ್ಲಾದೇಶ ತಂಡ ಮೊದಲ 10 ಓವರ್ಗಳಲ್ಲಿ ಕೇವಲ 34 ರನ್ ನೀಡಿ 3 ವಿಕೆಟ್ಗಳನ್ನ ಬೇಟೆಯಾಡಿತು. ಯಶಸ್ವಿ ಜೈಸ್ವಾಲ್ ಮತ್ತು ರಿಷಬ್ ಪಂತ್ ಉತ್ತಮ ಜೊತೆಯಾಟ. ಬ್ಯಾಕ್ ಟು ಬ್ಯಾಕ್ ಮೂವರು ಸ್ಟಾರ್ ಬ್ಯಾಟರ್ಗಳ ವಿಕೆಟ್ ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದ ಟೀಂ ಇಂಡಿಯಾಗೆ ಆಸರೆಯಾಗಿದ್ದೇ ಓಪನರ್ ಯಶಸ್ವಿ ಜೈಸ್ವಾಲ್ ಹಾಗೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್. ಉತ್ತಮ ಜೊತೆಯಾಟವಾಡಿದ ಈ ಜೋಡಿ ಭಾರತದ ಪರ ರನ್ ಪೇರಿಸುವಲ್ಲಿ ಯಶಸ್ವಿಯಾದರು. ಬಿರುಸಿನ ಬ್ಯಾಟಿಂಗ್ಗೆ ಒತ್ತು ನೀಡಿದ ಈ ಬ್ಯಾಟರ್ಸ್ ರನ್ ಗಳಿಕೆಯ ವೇಗವನ್ನು ಕೂಡ ಹೆಚ್ಚಿಸಿದರು. ಈ ಮೂಲಕ ಟೀಂ ಇಂಡಿಯಾವನ್ನ ಆರಂಭಿಕ ಆಘಾತದಿಂದ ಪಾರು ಮಾಡುವಲ್ಲಿ ಯಶಸ್ವಿಯಾದರು. ಅದರಂತೆ ಮೊದಲ ಸೆಷನ್ ಮುಕ್ತಾಯದ ವೇಳೆಗೆ ರಿಷಬ್ ಪಂತ್ ಕೇವಲ 44 ಎಸೆತಗಳಲ್ಲಿ 33 ರನ್ಗಳನ್ನು ಕಲೆ ಹಾಕಿದ್ರೆ ಯಶಸ್ವಿ ಜೈಸ್ವಾಲ್ 67 ಎಸೆತಗಳಲ್ಲಿ 37 ರನ್ಗಳನ್ನು ಬಾರಿಸಿದ್ರು. ಈ ಮೂಲಕ ಭೋಜನ ವಿರಾಮದ ವೇಳೆಗೆ ಟೀಂ ಇಂಡಿಯಾ 3 ವಿಕೆಟ್ ಕಳ್ಕೊಂಡು 88 ರನ್ಗಳನ್ನು ಕಲೆ ಹಾಕಿತ್ತು. ಲಂಚ್ ಬ್ರೇಕ್ ಬಳಿಕ ರಿಷಬ್ ವಿಕೆಟ್ ಕಿತ್ತ ಹಸನ್. ಇನ್ನು ಲಂಚ್ ಬ್ರೇಕ್ ಬಳಿಕ ಟೀಂ ಇಂಡಿಯಾಗೆ ಮತ್ತೆ ಇನ್ನಿಂಗ್ಸ್ ಅನ್ನು ಆರಂಭಿಸಿತ್ತು. ಈಗಾಗಲೇ ಜೈಸ್ವಾಲ್ ಮತ್ತು ರಿಷಬ್ ಪಂತ್ ಜೊತೆಯಾಟದಲ್ಲಿ ಅರ್ಧ ಶತಕ ಮೂಡಿ ಬಂದಿದ್ರಿಂದ ಈ ಜೋಡಿ ಸೆಟಲ್ ಆಗಿದೆ. ಸೊ ಬಿಗ್ ಸ್ಕೋರ್ ನಿರೀಕ್ಷೆ ಮಾಡಲಾಗಿತ್ತು. ಬಟ್ ಮತ್ತೊಮ್ಮೆ ಮೋಡಿ ಮಾಡಿದ ಬಾಂಗ್ಲಾ ವೇಗಿ ಹಸನ್ ಮೊಹಮ್ಮದ್ ಈ ಬಾರಿ 4ನೇ ವಿಕೆಟ್ ಅನ್ನ ಕಿತ್ತಿದ್ರು. 52 ಎಸೆತ ಎದುರಿಸಿ 6 4 ಬಾರಿಸಿ 39 ರನ್ ಚೆಚ್ಚಿ ಸೆಟ್ಲ್ ಆಗಿದ್ದ ರಿಷಬ್ ಪಂತ್ಗೆ ಪೆವಿಲಿಯನ್ ದಾರಿ ತೋರಿಸಿದ್ರು. ಅಲ್ಲಿಗೆ ಪಂತ್ ಮತ್ತು ಜೈಸ್ವಾಲ್ ಜೊತೆಯಾಟಕ್ಕೆ ಬ್ರೇಕ್ ಬಿದ್ದಿದೆ. ಇನ್ನು ಪಂತ್ ವಿಕೆಟ್ ಬಳಿಕ 6ನೇ ಕ್ರಮಾಂಕದಲ್ಲಿ ಕೆಎಲ್ ರಾಹುಲ್ ಭಾರತದ ಪರ ಬ್ಯಾಟಿಂಗ್ ಅನ್ನು ಆರಂಭಿಸಿದ್ರು. 4 ಸ್ಟಾರ್ ಬ್ಯಾಟರ್ಸ್ ವಿಕೆಟ್ ಕಿತ್ತ ಹಸನ್. ಬಾಂಗ್ಲಾ ವರ್ಸಸ್ ಭಾರತ ಫಸ್ಟ್ ಮ್ಯಾಚ್ ನಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ ಹಾಗೆ ರಿಷಬ್ ಪಂತ್ ವಿಕೆಟ್ ಕಿತ್ತಿದ್ದು ಒಬ್ಬನೇ ಬೌಲರ್. 24 ವರ್ಷದ ಹಸನ್ ಮೊಹಮ್ಮದ್ ಭಾರತದ ಬ್ಯಾಟರ್ಗಳಿಗೆ ದುಸ್ವಪ್ನವಾಗಿ ಕಾಡ್ತಿದ್ದಾರೆ. ಪಂದ್ಯದ ಮೊದಲ ಸೆಷನ್ ಮುಗಿಯುವ ವೇಳೆಗೆ 7 ಓವರ್ ಬೌಲ್ ಮಾಡಿದ್ದ ಹಸನ್ 2 ಮೇಡನ್ ಓವರ್ಗಳನ್ನು ಮಾಡಿ ಬರೀ 14 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನ ಕಿತ್ತಿದ್ರು. ಸೆಕೆಂಡ್ ಸೆಷನ್ ನಲ್ಲಿ ಕೂಡ ಅದೇ ಜೋಶ್ನಲ್ಲಿ ಬಾಲ್ ಎಸೆದು ಪಂತ್ ವಿಕೆಟ್ ಬೇಟೆಯಾಡಿದ್ರು. ಒಟ್ನಲ್ಲಿ ಭಾರತ ತಂಡ ಬಾಂಗ್ಲಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲೇ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಒಪ್ಪಿಸಿದೆ. ಹೀಗಾಗಿ ಬಾಂಗ್ಲಾ ಬ್ಯಾಟರ್ಸ್ ನಮ್ಮ ಭಾರತೀಯ ಬೌಲರ್ಸ್ ಹೇಗೆ ಕಟ್ಟಿ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಸೊ ಇವತ್ತಿನ ಟೆಸ್ಟ್ ನಲ್ಲಿ ರೋಹಿತ್, ವಿರಾಟ್ ಕೊಹ್ಲಿ ಹಾಗೆ ಗಿಲ್ ಬ್ಯಾಟಿಂಗ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.